ಒಬ್ರು ಕಮೆಂಟ್ ಮಾಡಿದ್ರು, ಬ್ರೋ ನೀವು ಬಾತುಕೋಳಿಗಳಿಗೆ ಕೆಳಗಡೆ ಏನು ಹಾಕಿದ್ದೀರಾ, ಮತ್ತು ಕೆಳಗಡೆ ನೀರು ಅಷ್ಟು ಗಲೀಜಾಗಿಟ್ಟಿರೋ ಕಾರಣ ಏನು, ಮತ್ತು ಅದನ್ನ ಗಲೀಜಾಗಿಟ್ಟಿರೋದಾ ಅಥವಾ ಏನು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅದು ಬಂದು ತೊಪ್ಪೆ, ಅಂದರೆ ದನಿನ ತೊಪ್ಪೆ ಇರುತ್ತಲ್ಲ, ದನಿನ ತೊಪ್ಪೆ ಹಾಕಿರೋದು. ದನಿನ ತೊಪ್ಪೆ ಯಾಕಪ್ಪ ಹಾಕಿರೋದು ಅಂತಂದರೆ ಕೆಳಗಡೆ ನೀರು ಯಾವುದೇ ರೀತಿ ವೇಸ್ಟೇಜ್ ಆಗ್ಬೋದು. ಯಾವುದಾದ್ರೂ ಒಂದು ಇದು ತೂತಿತ್ತು ಅಂದರೆ ನೀರು ವೇಸ್ಟೇಜ್ ಆಗಬಾರ್ದು ಅಂತ ಒಂದು ಕಾರಣ ಆಯಿತು ಅಂದರೆ ಈ ಬಾತುಕೋಳಿಗಳು ತೊಪ್ಪೆ ಅಥವಾ ಈ ಕೋಳಿ ಇಕ್ಕೆಗಳು ಇದೆಲ್ಲ ನೀಟಾಗಿ ತಿನ್ನುತ್ತೆ, ಅದಕ್ಕೋಸ್ಕರ ಅದನ್ನ ಕೆಳಗಡೆ ಹಾಕಿರೋದು ಅಷ್ಟೇ. ಇನ್ನು ಸ್ವಿಮ್ಮಿಂಗ್ ಪೂಲ್ ಥರ ಅಂದರೆ ಇವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ನೀವು ಯಾವ ಥರ ಅಂತಂದರೆ ಈ ಥರ ಬಾತುಕೋಳಿ ಬಿಟ್ಕೊಳ್ಳೋಕೆ ಅಂತಲೇ ಮಾಡ್ಕೊಂಡಿರೋದು ನಾವು ತಾರ್ಪಲಾಸಿ. ಇವಾಗ ಅದಕ್ಕೆಲ್ಲ ಸಿಂಪು ಮತ್ತು ಇದೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾವು ತಾರ್ಪಲಾಸ್ಬಿಟ್ಟು ಒಂದು ಗುಂಡಿ ಮಾಡಿಸ್ಬಿಟ್ಟು ಅದರೊಳಗಡೆ ಬಿಟ್ಕೊಂಡಿರೋದು. ಇದೇನು ಆಳಕ್ಕಿಲ್ಲ, ಸುಮಾರಿಲ್ಲ ಅಂತಂದರೆ ಒಂದು 2 ಅಡಿ ಒಳಗಡೆ ಕೆಳಗಡೆ ಇರಬೇಕಷ್ಟೇ. 2 ಅಡಿಗಿಂತ ಮೇಲ್ಗಡೆ ಇರೋದು, 2 ಅಡಿ ಆಳ ಮಾಡಿಬಿಟ್ಟು ತೆಗ್ದಿರೋದು ಅಷ್ಟೇ, ಜಾಸ್ತಿ ಆಳ ಇಲ್ಲ. ಬಾತುಕೋಳಿಗಳು ಆಡ್ಕೊಂಡು ಬಾತುಕೋಳಿ ಮೇಲ್ಗಡೆ ಬರುವಂಗೆ ಇಲ್ಲಿ ಕಾಣಿಸ್ತಿರೋ ಮರಿಗಳು ಈಸ್ಕೊಂಡು ಮೇಗೆ ಬರಲಿ ಅಂತ ಈ ಕಡೆ ಸೈಡಲ್ಲಿ ಟ್ರೈಗಳು ಹಾಕಿರೋದು ಅಷ್ಟೇ. ಇನ್ನು ಬಾತುಕೋಳಿಗೆ ನೀವು ಯಾವುದೇ ರೀತಿ ಒಳಗಡೆ ಮೇವು ಹಾಕ್ಬಿಡ್ತು ಅಂದರೆ ನೀರೊಳಗಡೆ ಅಜ್ಜಿ ಕೆಳಗಡೆ ಎತ್ಕೊಂಡು ತಿನ್ನುವಂಥ ಕೆಪಾಸಿಟಿ ಇದೆ. ಬಾತುಕೋಳಿ ಸಾಕೋ ತುಂಬ ಯೂಸ್ ಅಂದರೆ ತುಂಬ ಈಸಿ ಇದೆ ಮತ್ತು ಯೂಸ್ ಕೂಡ ಇದೆ. ಕೆಲವರು ಅನ್ಕೋಬೋದು ಬಾತುಕೋಳಿ ಸಾಕೋಕ್ಕೆ ತುಂಬ ಪ್ರಾಬ್ಲಮ್ಸ್ ಇದೆ, ಗಲೀಜು ಮಾಡುತ್ತೆ, ಅದು ಮಾಡುತ್ತೆ, ಇದು ಮಾಡುತ್ತೆ. ದಯವಿಟ್ಟು ಆ ಥರದ್ದು ಯಾವುದೇ ಕಾರಣಕ್ಕೂ ತಪ್ಪು ತಿಳುವಳಿಕೆ ಬೇಡ. ನೀವು ಸಾಕು ನೋಡಿ, ಸಾಕಾದಮೇಲೆ ನಿಮಗೆ ಪ್ರತಿಯೊಂದು ಅದ್ರ ಬಗ್ಗೆ ಗೊತ್ತಾಗುತ್ತೆ. ಕೆಲವರು ಅದ್ರ ಬಗ್ಗೆ ತಿಳ್ಕೊಳ್ದಂತೆ ಹಂಗಂತೆ ಹಿಂಗಂತೆ ಅದಂತೆ ಇನ್ನಂತೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಪ್ರತಿಯೊಂದು ಯೂಸ್ ಮಾಡಿದ್ಮೇಲೆ ನಿಮ್ಗೆ ಕಂಪಲ್ಸರಿ ಅದ್ರ ಬಗ್ಗೆ ಗೊತ್ತಾಗೋದು. ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಾದಮೇಲೆ ತಿಳ್ಕೊಳ್ಳಿ ಫ್ರೆಂಡ್ಸ್.